ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ದೇವಶಯನಿ ಏಕಾದಶಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ವರ್ಷದಲ್ಲಿ ನಾವು ಆಚರಣೆ ಮಾಡೋ ಅಂಥ ಕೆಲವು ಮುಖ್ಯವಾದ ಏಕಾದಶಿಗಳಲ್ಲಿ ಈ ದೇವಶಯನಿ ಏಕಾದಶಿ ಕೂಡ ಒಂದು. ಇದನ್ನು ಆಷಾಢ ಏಕಾದಶಿ, ದೇವಶಯನಿ ಏಕಾದಶಿ, ಹರಿಶಯನಿ ಏಕಾದಶಿ, ಪದ್ಮ ಏಕಾದಶಿ ಅಂತ ಕರೆಯಲಾಗತ್ತೆ. ಅಂದರೆ ಭಗವಾನ್ ವಿಷ್ಣು ಯೋಗ ನಿದ್ರೆಗೆ ಜಾರುವಂಥ ಸಮಯ. ಈಗ ದಕ್ಷಿಣಾಯನ ಪುಣ್ಯಕಾಲ ಕೂಡ ಪ್ರಾರಂಭ ಆಗಿದೆ. ಅಂದರೆ ಇದೆಲ್ಲ ಕೂಡ ದೇವತೆಗಳಿಗೆ ರಾತ್ರಿಯ ಸಮಯ. ದೇವತೆಗಳಿಗೆ ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂದರೆ ಒಂದು ಹಗಲು ಒಂದು ರಾತ್ರಿ. ನಮಗೆ 6 ತಿಂಗಳ ಅವಧಿ, ಭಗವಂತನಿಗೆ ಒಂದು ದಿನದ ಲೆಕ್ಕ. ಹಾಗಾಗಿ ಇದು ರಾತ್ರಿಯ ಸಮಯ. ಹಾಗಾಗಿನೇ ಈ ಒಂದು ದಕ್ಷಿಣಾಯನದಲ್ಲಿ ಹೆಚ್ಚಾಗಿ ನಾವು ಸಂಜೆ ಹೊತ್ತು ಪೂಜೆ ಮಾಡುವಂಥದ್ದು. ಕತ್ತಲಲ್ಲಿ ದುಷ್ಟಶಕ್ತಿಗಳ ಪ್ರಭಾವ ಹೆಚ್ಚಾಗಿರುತ್ತೆ. ದೇವತೆಗಳ ಅನುಪಸ್ಥಿತಿಯಲ್ಲಿ, ಅಂದರೆ ದೇವತೆಗಳು ವಿಶ್ರಾಂತಿ ಪಡೆಯುವಂಥ ಸಮಯದಲ್ಲಿ ನಾವು ದೈವಾರಾಧನೆ ಮಾಡೋದ್ರಿಂದ ಆ ಒಂದು ಶಕ್ತಿಯಿಂದ ಯಾವುದೇ ನೆಗೆಟಿವ್ ಎನರ್ಜಿಯಿಂದ ನಮಗೆ ತೊಂದರೆ ಆಗೋದಿಲ್ಲ ಅನ್ನೋವಂಥ ನಂಬಿಕೆ. ಹಾಗಾಗಿನೇ ಈ ಒಂದು ಸಮಯದಲ್ಲಿ ಹೆಚ್ಚಾಗಿ ನಾವು ಸಂಜೆ ಹೊತ್ತು ಪೂಜೆ ಮಾಡುವಂಥದ್ದು. ಈಗಾಗಲೇ ನಿಮಗೆ ಗೊತ್ತಿರುತ್ತೆ, ಈಗ ದಸರಾ ಹಬ್ಬದಲ್ಲೂ ಅಷ್ಟೇ ನವರಾತ್ರಿ ಸಮಯದಲ್ಲಿ ನಾವು ಸಂಜೆ ಹೊತ್ತೇ ಪೂಜೆ ಮಾಡ್ತೀವಿ. ಇನ್ನು ಈಗ ಆಷಾಢ, ಶ್ರಾವಣ ಮತ್ತು ಕಾರ್ತಿಕ ಮಾಸ ಇಂಥ ಸಮಯದಲ್ಲೂ ಕೂಡ ಅಷ್ಟೇ ನಾವು ಸಂಜೆ ಮೇಲೇ ಲಕ್ಷ್ಮೀ ಪೂಜೆ ಮತ್ತು ಕಾರ್ತಿಕ ಮಾಸದಲ್ಲೂ ಕೂಡ ದೀಪಾರಾಧನೆಗಳೆಲ್ಲನೂ ಸೂರ್ಯ ಮುಳುಗಿದ ನಂತರ ಸಂಜೆ ಹೊತ್ತಲ್ಲೇ ಮಾಡುವಂಥದ್ದು. ಹಾಗಾಗಿನೇ ಈ ಒಂದು ದೇವಶಯನಿ ಏಕಾದಶಿ ಕೂಡ ತುಂಬಾ ಮಹತ್ವ ಇರುವಂಥದ್ದು. ಒಂದು ತಿಂಗಳಲ್ಲಿ 2 ಏಕಾದಶಿ ಬರುತ್ತೆ. ಎರಡನ್ನೂ ಮಾಡೋದಕ್ಕೆ ಆಗಲ್ಲ ಅನ್ನೋರು ಒಂದು ವರ್ಷದಲ್ಲಿ ಬರುವಂಥ ಕೆಲವೊಂದು ಅತಿ ಮುಖ್ಯವಾದಂಥ ಏಕಾದಶಿಗಳನ್ನು ಆಚರಣೆ ಮಾಡೋದ್ರಿಂದ ಎಲ್ಲ ಏಕಾದಶಿಯನ್ನು ಆಚರಣೆ ಮಾಡಿದ್ದಂಥ ಪುಣ್ಯ ಫಲ ಸಿಗತ್ತೆ. ಅದರಲ್ಲಿ ಈ ದೇವಶಯನಿ ಏಕಾದಶಿ ಕೂಡ ಒಂದು. ಬನ್ನಿ, ಏಕಾದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಹಾಗೆ ಪೂಜೆ ಸಮಯ, ಉಪವಾಸದ ಸಮಯ, ಉಪವಾಸನ ಯಾವಾಗ ಬಿಡಬೇಕು, ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ದೇವಶಯನಿ ಏಕಾದಶಿಯನ್ನು ಇದೇ ಜುಲೈ 25ನೇ ತಾರೀಕು 2026 ಶನಿವಾರ ಆಚರಣೆ ಮಾಡಲಾಗುತ್ತೆ. 24ನೇ ತಾರೀಕು ಶುಕ್ರವಾರ ಬೆಳಗ್ಗೆ 9 ಗಂಟೆ 10 ನಿಮಿಷಕ್ಕೆ ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ. 25ನೇ ತಾರೀಕು ಶನಿವಾರ ಬೆಳಗ್ಗೆ 11:40ಕ್ಕೆ ಮುಕ್ತಾಯ ಆಗುತ್ತೆ. ಅಂದರೆ ಶನಿವಾರ ಸೂರ್ಯೋದಯ ಸಮಯದಲ್ಲಿ ಏಕಾದಶಿ ತಿಥಿ ಇರುತ್ತೆ. ಹಾಗಾಗಿ ಶನಿವಾರ ದೇವಶಯನಿ ಏಕಾದಶಿಯನ್ನು ಆಚರಣೆ ಮಾಡಲಾಗುತ್ತೆ. ಇನ್ನು ಈ ದಿನ ಉಪವಾಸ ಇರುವಂಥವರು ಭಾನುವಾರ ಬೆಳಗ್ಗೆ 5:30ರಿಂದ 8:30 ಒಳಗಾಗಿ ಉಪವಾಸವನ್ನು ಬಿಡಬಹುದು. ಅಂದರೆ ಪಾರಾಯಣೆ ಸಮಯ ಬೆಳಗ್ಗೆ 5:30ರಿಂದ 8:30 ಒಳಗಾಗಿ ಸ್ನಾನ ಮಾಡಿ ದೇವ್ರಿಗೂ ಏನಾದರೂ ನೈವೇದ್ಯ ಮಾಡಿಟ್ಟು ನೀವು ಕೂಡ ಆ ಪ್ರಸಾದನ ತಿಂದು ಉಪವಾಸ ಬಿಡಬಹುದು. ಈ ದಿನ ಭಗವಾನ್ ವಿಷ್ಣು ಯೋಗ ನಿದ್ರೆಗೆ ಪ್ರವೇಶ ಮಾಡ್ತಾರೆ. ಮತ್ತು 4 ತಿಂಗಳ ನಂತರ ಪ್ರಮೋದಿನಿ ಏಕಾದಶಿ ಅಥವಾ ಉತ್ಥಾನ ಏಕಾದಶಿ ದಿನ ಎಚ್ಚರಗೊಳ್ತಾರೆ. ಇದು ಚಾತುರ್ಮಾಸದ ಅಂತ್ಯವನ್ನು ಸೂಚಿಸುತ್ತೆ. ಈ ಅವಧಿಯಲ್ಲಿ ಆಧ್ಯಾತ್ಮಿಕ ಆಚರಣೆಗಳು, ಭಕ್ತಿ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಹೆಚ್ಚಿನ ಮಹತ್ವ ಇದೆ. ಮುಂದೆ ಬರುವಂಥ ಪ್ರಮೋದಿನಿ ಏಕಾದಶಿ, ಉತ್ಥಾನ ಏಕಾದಶಿಯ ದಿನ ಭಗವಂತ ಯೋಗ ನಿದ್ರೆಯಿಂದ ಎಚ್ಚರಗೊಳ್ತಾರೆ. ಭಗವಾನ್ ವಿಷ್ಣು ಯೋಗ ನಿದ್ರೆಗೆ ಹೋಗಿರುವಂಥ ಈ ಸಮಯದಲ್ಲಿ ದೇವಾನುದೇವತೆಗಳು ಬ್ರಹ್ಮಾಂಡವನ್ನು ಉಳಿಸಿಕೊಳ್ಳೋದು, ಕಾಪಾಡಿಕೊಳ್ಳೋಕ್ಕೋಸ್ಕರ ಸಹಾಯ ಮಾಡ್ತಾರೆ. ಅಂದರೆ ಈಗ ಗುರು ಪೌರ್ಣಮಿ ಹತ್ತಿರದಲ್ಲೇ ಇದೆ. ಹಾಗಾಗಿ ಗುರುಗಳು ಕೂಡ ಸಹಾಯ ಮಾಡ್ತಾರೆ. ಆ ನಂತರ ಶಿವ ಈ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಅಂದರೆ ಶ್ರಾವಣ ಮಾಸದಲ್ಲಿ ಶ್ರಾವಣ ಸೋಮವಾರ ಶಿವನ ಪೂಜೆಗೆ ಹೆಚ್ಚಿನ ಮಹತ್ವ ಇದೆ. ಹಾಗಾಗಿ ಶಿವ, ಕೃಷ್ಣ, ಗಣೇಶ, ದುರ್ಗಾದೇವಿ ಮತ್ತು ಲಕ್ಷ್ಮೀದೇವಿ ಈ ವಿಶ್ವಕ್ಕೆ ಸಹಾಯ ಮಾಡ್ತಾರೆ. ಅಂದರೆ ವಿಷ್ಣುವಿನ ಅನುಪಸ್ಥಿತಿಯಲ್ಲಿ ಈ ಒಂದು ಬ್ರಹ್ಮಾಂಡದ ಸಮತೋಲನವನ್ನು ಕಾಪಾಡ್ತಾರೆ ಅಂತ ಅರ್ಥ. ಅಂದರೆ ನೀವು ಲೆಕ್ಕ ಹಾಕೊಳ್ಳಿ, ಈ ಒಂದು 4 ತಿಂಗಳ ಈ ಚಾತುರ್ಮಾಸದಲ್ಲಿ ನಾವು ಯಾವ ಯಾವ ಹಬ್ಬಗಳನ್ನೆಲ್ಲ ಆಚರಣೆ ಮಾಡ್ತೀವಿ, ಯಾವ ಯಾವ ದೇವರಗಳನ್ನು ಆಚರಣೆ ಮಾಡ್ತೀವಿ ಅನ್ನೋದು ಇದರ ಅರ್ಥ ಆಗಿದೆ. ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆ ಮಾಡ್ತೀವಿ. ಆನಂತರ ನಾಗರ ಪಂಚಮಿ, ವರಮಹಾಲಕ್ಷ್ಮಿ ಹಬ್ಬ, ಕೃಷ್ಣ ಜನ್ಮಾಷ್ಟಮಿ, ಹಾಗೆ ಗೌರಿ ಗಣೇಶ ಹಬ್ಬ, ನವರಾತ್ರಿ, ಹೀಗೆ ನಾವು ಗಣೇಶ, ಕೃಷ್ಣ ಮತ್ತು ಲಕ್ಷ್ಮೀದೇವಿ, ದುರ್ಗಾದೇವಿ, ಶಿವನನ್ನು, ಹೀಗೆ ಈ ಎಲ್ಲ ದೇವತೆಗಳನ್ನು ನಾವು ಈ ಒಂದು ಚಾತುರ್ಮಾಸದಲ್ಲಿ ಆರಾಧನೆ ಮಾಡ್ತೀವಿ. ಈ ಎಲ್ಲ ದೇವತೆಗಳು ಕೂಡ ವಿಷ್ಣುವಿನ ಅನುಪಸ್ಥಿತಿಯಲ್ಲಿ ಈ ಬ್ರಹ್ಮಾಂಡದ ರಕ್ಷಣೆಯನ್ನು ಮಾಡ್ತಾರೆ. ಈ ದಿನ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಏಕಾದಶಿ ತಿಥಿ ಇರುತ್ತೆ. ಹಾಗಾಗಿ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನು ಉಟ್ಕೊಂಡು ಪೂಜಾ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ. ವಿಷ್ಣುವಿನ ಫೋಟೋ ಅಥವಾ ವಿಗ್ರಹದ ಮುಂದೆ
ತುಪ್ಪದ ದೀಪಗಳನ್ನು ಹಚ್ಚಿ ಹಾಲು ಬಾಳೆಹಣ್ಣನ್ನು ನೈವೇದ್ಯಕ್ಕಿಡಬೇಕು. ತುಳಸಿ ಮತ್ತು ಬಿಳಿ ಹೂಗಳನ್ನು ಪೂಜೆಗೆ ಉಪಯೋಗಿಸ್ಬೇಕು. ಇನ್ನು ಉಪವಾಸ ಮಾಡುವಂಥವರು ಯಥಾಶಕ್ತಿ ಉಪವಾಸ ಮಾಡಬಹುದು. ಕಟ್ಟುನಿಟ್ಟಿನ ನಿರಾಹಾರಿಯಾದ ಉಪವಾಸ ಮಾಡೋದು ತುಂಬ ಒಳ್ಳೆಯದು. ನಿಮ್ಮ ದೇಹ ಸ್ಥಿತಿ ಆರೋಗ್ಯ ಸ್ಥಿತಿಗಳನ್ನು ಗಮನಿಸ್ಕೊಂಡು ಉಪವಾಸನ ಆಚರಣೆ ಮಾಡಿ. ಬೇಯಿಸಿದ ಮತ್ತು ಕರಿದ ಪದಾರ್ಥಗಳನ್ನು ಬಿಟ್ಟು ಬೇರೆ ಪದಾರ್ಥಗಳನ್ನು ತಿಂದು ನೀವು ಉಪವಾಸ ಮಾಡಬಹುದು. ಹಾಲು ಕಾಫಿ ಟೀ ಮತ್ತು ಹಣ್ಣಿನ ಜ್ಯೂಸು, ಅವಲಕ್ಕಿ ಮತ್ತು ರವೆ ಮತ್ತು ಸಾಬುದಾನದ ಕಿಚಡಿ, ಉಪ್ಪಿಟ್ಟು ಈ ಥರ ಇಂಥದ್ದನ್ನು ನೀವು ತಿನ್ನಬಹುದು. ಅಲ್ಲದೆ ಈ ದಿನ ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ನಾಮವನ್ನು 108 ಸಲ ಜಪ ಮಾಡೋದು ತುಂಬ ಒಳ್ಳೆಯದು. ಹಾಗೆ ವಿಷ್ಣು ಸಹಸ್ರನಾಮ ಯಾರಿಗೆಲ್ಲ ಪಾರಾಯಣ ಮಾಡೋದಕ್ಕೆ ಬರುತ್ತೆ ಅಂಥವರು ಈ ದಿನ ಸಂಜೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ತುಂಬಾ ಒಳ್ಳೆಯದು. ಸ್ನೇಹಿತರೆ, ಈ ಒಂದು ಚಾತುರ್ಮಾಸದಲ್ಲಿ ನಾವು ಆಚರಣೆ ಮಾಡುವಂಥ ಪ್ರತಿಯೊಂದು ಪೂಜೆ ದಾನ ಎಲ್ಲದಕ್ಕೂ ಕೂಡ ವಿಶೇಷ ಪುಣ್ಯ ಲಭಿಸುತ್ತೆ. ಹಾಗಾಗಿ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಈ ದೇವಶಯನಿ ಏಕಾದಶಿಯನ್ನು ಯಥಾಶಕ್ತಿ ಆಚರಣೆ ಮಾಡಿ. ಭಗವಂತನ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?